ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕತ್ತಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಸ್ಥಿರಂಧ್ರತೆ ಆಸ್ಟಿಯೋಪೊರಾಸಿಸ್ ಈ ಕುರಿತು ಶಿವಮೊಗ್ಗದ ಹಿರಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಅಭಿಷೇಕ್ MB ಅವರಿಂದ ಮಾಹಿತಿ. ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಅಭಿಷೇಕ್ MB, ಕೀಲು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ, ಆರ್ಥೋಪೆಡಿಕ್ ಸರ್ಜನ್. ನಾನು ಸಣ್ಣ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಅಸ್ಥಿರಂಧ್ರತೆ ಅಂದರೆ ಆಸ್ಟಿಯೋಪೊರೋಸಿಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ ಆಸ್ಟಿಯೋಪೊರೋಸಿಸ್ ಅಂದರೆ ಅಸ್ಥಿರಂಧ್ರತೆ ಅಂದರೇನು? ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ಅಂದರೆ ಅದರ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ. ವೀಕ್ ಆಗುವಂಥ ಒಂದು ಪ್ರತಿಕ್ರಿಯೆ ಅಥವಾ ಈ ವೀಕ್ ಆಗುವಂಥ ಒಂದು ತೊಂದರೆಗೆ ನಾವು ಅಸ್ಥಿರಂಧ್ರತೆ ಅಂತ ಹೇಳ್ತೇವೆ. ಈ ಅಸ್ಥಿರಂಧ್ರತೆ ಎಲ್ಲರಿಗೂ ಬರುವಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಹಿಳೆಯರಿಗೆ ಅವರ ಪ್ಯೂಬರ್ಟಿ ಮುಗಿದು ಋತುಚಕ್ರ ಯಾವಾಗ ಶುರುವಾಗ್ತದೆ ಅವರ ಒಂದು ಮೂಳೆಯ ತೂಕ ಅಥವಾ ಮೂಳೆಯ ಒಂದು ಫಲವತ್ತತೆ ತುಂಬಾನೇ ಬಲಿಷ್ಠವಾಗಿರ್ತದೆ. ಸೊ ಆವಾಗಿನಿಂದ ಅಂದರೆ ಅಂದಾಜು ಒಂದು 19 ಅಥವಾ 20 ವರ್ಷದ ನಂತರ ಪ್ರತಿ ವರ್ಷವೂ 0.5% ಅಷ್ಟು ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ಅದು ಎಲ್ಲರಿಗೂ ಆಗುವಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಬಟ್ ಅದೇ ಗಂಡಸರಿಗೆ ಇದು ಆಗೋದು ಬಹಳ ನಿಧಾನ. ಈ ಅಸ್ಥಿರಂಧ್ರತೆ ತೊಂದರೆಯಾಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಯಾವಾಗ ಮಹಿಳೆಯರಿಗೆ ಋತುಚಕ್ರ ನಿಲ್ಲುತ್ತೆ, ಅಂದರೆ ಮೆನೋಪಾಸ್ ಅಂತ ಹೇಳ್ತೇವೆ. 50 ವರ್ಷದ ನಂತರ ಅವರ ಋತುಚಕ್ರ ನಿಂತ ನಂತರ ಅವರ ದೇಹದಲ್ಲಿ ಅವರಿಗೆ ಯಾವ ತರಹದ ಹಾರ್ಮೋನ್ ಸಪೋರ್ಟ್ ಇರೋದಿಲ್ಲ. ಈ ಹಾರ್ಮೋನ್ ಸಪೋರ್ಟ್ ಇಲ್ದಿರೋ ಕಾರಣ ಅವರ ಕೀಲು ಮೂಳೆಗಳು ಮತ್ತೆ ಮಾಂಸಖಂಡಗಳು ಬಹಳನೇ ಬೇಗ ಕ್ಷೀಣವಾಗ್ತಾ ಹೋಗ್ತದೆ. ಇದಕ್ಕೆ ಅವರಿಗೆ ಕಾಣಿಸುವಂತ ಲಕ್ಷಣಗಳು ಏನು ಅಂದರೆ ತುಂಬಾ ಬೇಗ ಸುಸ್ತಾಗೋದು, ಮುಂಚೆ ಮಾಡ್ತಿದ್ದಂಥ ಕೆಲಸಗಳಿಗೆ ಉತ್ಸಾಹ ಇಲ್ಲದೆ ಇರೋದು, ಅಥವಾ ಮುಂಚೆ ಮಾಡ್ತಿದ್ದಂಥ ಕೆಲಸಗಳಿಗೆ ಇವಾಗ ಬಹಳನೇ ಶ್ರಮ ವಹಿಸಿ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲ ಮಾಂಸಖಂಡಗಳಲ್ಲೂ ನೋವನ್ನು ಅನುಭವಿಸೋದು, ಮತ್ತೆ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಗಂಟುಗಳು ನೋವು ಬರೋದು, ಇದು ಇದರ ಸಾಮಾನ್ಯ ಲಕ್ಷಣ. ಇದನ್ನ ನಾವು ಗಂಡಸರಲ್ಲಿ ಕಾಣೋದು ಬಹಳ ಲೇಟು. ಅಂದರೆ ಅವರಿಗೆ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನು ಸಾಧಾರಣ 60ರಿಂದ 70 ವರ್ಷ ತನಕ ಅವರ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಇರ್ತದೆ. ಅವರಿಗೆ 70 ವರ್ಷದ ನಂತರ ಈ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ನ ಇಳಿತ ಸ್ಟಾರ್ಟ್ ಆಗ್ತದೆ. ಆವಾಗ ಇವರಿಗೆ ಈ ಅಸ್ಥಿರಂಧ್ರತೆ ಅಥವಾ ಈ ವೀಕ್ನೆಸ್ ಅನ್ನೋದು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರ ಜೊತೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಶುಗರ್ ಅಂದರೆ ಡಯಾಬಿಟಿಸ್ ಅಥವಾ ಥೈರಾಯ್ಡಿನ ಸಮಸ್ಯೆ ಇದ್ದವರಿಗೆ ಈ ಅಸ್ಥಿರಂಧ್ರತೆಯ ಲಕ್ಷಣಗಳು ಇನ್ನೂ ಜೋರಾಗಿ ಕಾಣಿಸ್ಕೊಳ್ತದೆ. ಸಣ್ಣದಾಗೆ ಅವರು ಕೈಗೆ ಅಥವಾ ಕಾಲಿಗೆ ಏಟಾದಾಗ ಮೂಳೆ ಮುರಿತಗಳು ಮತ್ತೆ ಗಾಯಗಳು ನಿಧಾನವಾಗಿ ವಾಸಿ ಆಗುವಂಥದ್ದು, ಅಥವಾ ಮಾಂಸಖಂಡಗಳಿಗೆ ಪೆಟ್ಟು ಬಿದ್ದರೆ ಅದು ಕೂಡ ನಿಧಾನವಾಗಿ ವಾಸಿ ಆಗುವಂತಕ್ಕಂಥದ್ದು. ಇದು ವಯಸ್ಸಾದ ನಂತರ ಅವರಿಗೆ ಬೇರೆ ನಾನು ಹೇಳಿದಾಗೆ ಶುಗರ್ ಅಥವಾ ಥೈರಾಯ್ಡಿನ ಸಮಸ್ಯೆ ಇದ್ದವರಿಗೆ ಈ ಅಸ್ಥಿರಂಧ್ರತೆಯ ಲಕ್ಷಣಗಳು ಇನ್ನೂ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇದಕ್ಕೆ ಸುಲಭವಾಗಿ ನಮ್ಮಲ್ಲಿ ಇರತಕ್ಕಂಥ ಒಂದೇ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ನಿಖರವಾಗಿ ಹೇಳುವಂಥ ಒಂದು ಟೆಸ್ಟ್ ಅಂದರೆ ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೇವೆ. ಈ ಡೆಕ್ಸಾ ಸ್ಕ್ಯಾನ್ ಮಾಡಿಸ್ಕೊಂಡಾಗ ನಿಮ್ಮ ಮೂಳೆಯ ಸಾಂದ್ರತೆ ಅಂದರೆ ನಿಮ್ಮ ಮೂಳೆಯ ಬಲ ಎಷ್ಟು ಇದೆ ಅನ್ನೋದು ಸಂಕ್ಷಿಪ್ತವಾಗಿ ಗೊತ್ತಾಗ್ತದೆ. ಸೊ ಅದರಲ್ಲಿ ಒಂದು ಗ್ರಾಫ್ ಮೂಲಕ ರಿಪೋರ್ಟ್ ತಯಾರಾಗ್ತದೆ. ಸೊ ಗ್ರಾಫ್ನಲ್ಲಿ 3 ಬಣ್ಣ ಇರುತ್ತೆ, ಹಸಿರು, ಹಳದಿ ಮತ್ತೆ ಕೆಂಪು. ಸೊ ಒಂದು ಚುಕ್ಕೆಯ ಮೂಲಕ ನೀವು ಯಾವ ಒಂದು ಭಾಗದಲ್ಲಿ ನಿಮ್ಮ ರಿಪೋರ್ಟ್ ಗೊತ್ತಾಗುತ್ತೆ ಅನ್ನೋ ಒಂದು ಅಂಶನ ಸುಲಭವಾಗಿ ನಿಮಗೆ ಅರ್ಥ ಆಗ್ಲಿಕ್ಕೆ ಆ ರಿಪೋರ್ಟಲ್ಲಿ ನೀವು ನೋಡ್ತಕ್ಕಂಥ ಚುಕ್ಕೆ ಹಸಿರು ಭಾಗದಲ್ಲಿದ್ದರೆ ನಿಮ್ಮ ಮೂಳೆ ಬಲವಾಗಿದೆ ಅಂತೇಳಿ, ನಿಮ್ಮ ರಿಪೋರ್ಟಿನ ಚುಕ್ಕೆ ಹಳದಿ ಬಣ್ಣದಲ್ಲಿದ್ದರೆ ಅದು ಈಗ ಕ್ಷೀಣವಾಗ್ತಾ ಇದೆ ಅಂತೇಳಿ. ಅದೇ ಥರ ಹಳದಿಯಿಂದ ಕೆಂಪು ಕಡೆ ಆ ರಿಪೋರ್ಟ್ನಲ್ಲಿ ಚುಕ್ಕೆ ನೀವು ನೋಡಿದ್ರೆ ನಿಮ್ಮ ಮೂಳೆ ಬಹಳನೇ ವೀಕ್ ಆಗಿದೆ ಅಂತ ಹೇಳಿ. ಸೊ ಅದೇ ರೀತಿ ಇದ್ರ ಪಕ್ಕ ಒಂದು ನಂಬರ್ ಕೂಡ ಬರುತ್ತೆ, ಸಂಖ್ಯೆ ಕೂಡ ಬರುತ್ತೆ. ಸೊ ಅದು -2, -1, 0, +1, +2 ಅಂತ ಬರುತ್ತೆ. ಮೈನಸ್ ಅನ್ನೋದು ನೆಗೆಟಿವ್ ಅಂದರೆ ಬಹಳ ಕಮ್ಮಿ ಅಂತೇಳಿ. ಅದೇ ರೀತಿ ನಿಮ್ಮ ರಿಪೋರ್ಟ್ನಲ್ಲಿ ಅದು -1, -2 ಅಂತ ಬಂದರೆ ನಿಮ್ಮ ಮೂಳೆ ಬಹಳ ವೀಕ್ ಆಗಿದೆ ಅಂತೇಳಿ. ಅದೇ ರೀತಿ 0 ಅಥವಾ +1 ಅಂತ ಬಂದರೆ ನಿಮ್ಮ ಮೂಳೆ ಬಹಳನೇ ಗಟ್ಟಿ ಇದೆ ಅಂತ ಹೇಳಿ.
ಸೊ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ. ಫಾಸ್ಫರಸ್ ಅಂದರೆ ರಂಜಕ, ಅದರ ಮಟ್ಟ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಮೆಗ್ನೀಸಿಯಂ, ಇದರ ಲೆವೆಲ್ ಕೂಡ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಈ 3 ಅಂಶಗಳ ಬ್ಯಾಲೆನ್ಸ್ ಇದ್ರೇನೆ ಮಾತ್ರ, ಸಮತೋಲನ ಇದ್ರೇನೆ ಮಾತ್ರ ನಮ್ಮ ಮೂಳೆ ಗಟ್ಟಿಯಾಗಿರ್ತದೆ, ಮೂಳೆ ಅದರ ಕೆಲಸವನ್ನು ಸುಲಭವಾಗಿ ಮಾಡಿಕೊಡ್ತದೆ. ಅದ್ರ ಜೊತೆ ಮಾಂಸಖಂಡಗಳು ಕೂಡ ಇದೇ 3 ಅಂಶಗಳ ಮೇಲೆ ಅದರ ಕೆಲಸ ನಿರ್ಧಾರವಾಗ್ತದೆ. ಅಂದ್ರೆ ಮೂಳೆಗಳಿಗೆ ಅಷ್ಟೇ ಅಲ್ಲ, ನಮ್ಮ ಮಾಂಸಖಂಡಗಳಿಗೂ ಕೂಡ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತೆ ಮೆಗ್ನೀಷಿಯಂ ಇದರ ಒಂದು ಸಮತೋಲನ ಇರಬೇಕಾಗ್ತದೆ. ಇದರ ಟೆಸ್ಟ್ ಕೂಡ ಮಾಡಿಸ್ಕೋಬೇಕು. ಇದಲ್ಲದೆ ಇನ್ನೂ ಬಹಳ ಮುಖ್ಯವಾದ ಟೆಸ್ಟ್ ಅಂದ್ರೆ ವೈಟಮಿನ್ ಡಿ ಲೆವೆಲ್. ವೈಟಮಿನ್ ಡಿ ಅನ್ನೋದು ಒಂದು ಹಾರ್ಮೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದರ ಪ್ರಭಾವ ದೇಹದ ಮೇಲೆ ಅಷ್ಟಿರ್ತದೆ. ಹೇಳಲಿಕ್ಕೆ ಅದು ವೈಟಮಿನ್ ಡಿ, ಬಟ್ ಅದು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಎಷ್ಟು ಕೆಲಸ ಮಾಡ್ತದೆ ಅದೇ ರೀತಿಯಾಗಿ ಕೆಲಸ ಮಾಡ್ತದೆ. ಸೊ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಅನ್ನೋದು ಉತ್ಪಾದನೆ ಆಗುತ್ತೆ, ಬಟ್ ಬಹಳ ಕಡಿಮೆ ಗಾತ್ರದಲ್ಲಿ ಉತ್ಪಾದನೆ ಆಗ್ತದೆ. ಅದು ನಮ್ಮ ಚರ್ಮದ ಕೆಳಗಡೆ ಇರುವಂತ ಕೊಬ್ಬಿನ ಅಂಶದ ಮೂಲಕ ವೈಟಮಿನ್ ಡಿ ಉತ್ಪಾದನೆ ಆಗ್ತದೆ. ಅದು ಯಾವಾಗ ಅಂದ್ರೆ ನಮ್ಮ ಚರ್ಮದ ಮೇಲೆ ಸೂರ್ಯನ ಕಿರಣ ಬಿದ್ದಾಗ. ಇದರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಸಾಮಾನ್ಯವಾಗಿ ಎಲ್ಲರೂ ಏನ್ ಅನ್ಕೊಂತಾರೆ, ನಾನು ಬಿಸಿಲಲ್ಲಿ ತಿರುಗಾಡ್ತೀನಿ, ಬಿಸಿಲಲ್ಲಿ ಇರ್ತೀನಿ, ಸೊ ವೈಟಮಿನ್ ಡಿ ನನಗೆ ಸಿಕ್ಕಿಬಿಡುತ್ತೆ ಅಂತ ಹೇಳಿ. ಬಿಸಿಲಿನ ಕಿರಣಗಳಲ್ಲೂ ಕೂಡ UVB ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಅಂದ್ರೆ ಬಿಸಿಲಲ್ಲಿ UV ರೇಸ್ ಅಂತ ಇರುತ್ತೆ, ಇನ್ಫ್ರಾರೆಡ್ ರೇಸ್ ಅಂತ ಇರುತ್ತೆ. ಅದರ ಜೊತೆ ಇದರಲ್ಲೂ ವಿಂಗಡಗಳಿದೆ. ಅಂದ್ರೆ UV ರೇಸ್ ಅಲ್ಲೂ ಕೂಡ, ಅಲ್ಟ್ರಾವೈಲೆಟ್ ರೇಸ್ ಅಲ್ಲೂ ಕೂಡ UVA ಸ್ಪೆಕ್ಟ್ರಮ್ ಅಂತ ಇದೆ, UVB ಸ್ಪೆಕ್ಟ್ರಮ್ ಅಂತ ಇರುತ್ತೆ. ಅದೇ ತರ ಇನ್ಫ್ರಾರೆಡ್ ರೇಸ್ ಅಲ್ಲೂ ಕೂಡ ಅಯೋನೈಸಿಂಗ್ ರೇಡಿಯೇಷನ್, ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತ ಕೂಡ ಇರುತ್ತೆ. ಸೊ ನಮ್ಮ ಉಪಯೋಗಕ್ಕೆ ಬೇಕಾಗಿರುವಂತ ಸೂರ್ಯನ ಕಿರಣಗಳು ಯಾವುದು ಅಂದ್ರೆ UVB ಸ್ಪೆಕ್ಟ್ರಮ್ ಅಂತೇಳಿ. ಈ UVB ಸ್ಪೆಕ್ಟ್ರಮ್ ಅನ್ನೋ ಸೂರ್ಯನ ಕಿರಣಗಳು ಜಾಸ್ತಿ ಪ್ರಮಾಣದಲ್ಲಿ ಯಾವಾಗ ಸಿಗ್ತದೆ ಅಂದ್ರೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆ ತನಕ. ಅದು ಕೂಡ ನಮ್ಮ ವರ್ಷದ ಮೊದಲನೆಯ ಅರ್ಧ ಭಾಗದಲ್ಲಿ, ಅಂದ್ರೆ ಜನವರಿಯಿಂದ ಮೇ ತನಕ, ಈ ಟೈಮಲ್ಲಿ ಇದರ ಒಂದು ಅಂಶ ಜಾಸ್ತಿ ಇರ್ತದೆ. ಸೊ ಇದರ ಉಪಯೋಗ ನಾವು ಪಡ್ಕೋಬಹುದು. ಸೊ ಸಾಮಾನ್ಯವಾಗಿ ಏನಾಗ್ತದೆ, ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ಚರ್ಮದ ಕೆಳಗಡೆ ಇರುವಂತಹ ಕೊಬ್ಬಿನಂಶದ ಮೇಲೆ ಒಂದು ರಾಸಾಯನಿಕ ಕ್ರಿಯೆ ಉದ್ಭವ ಆಗ್ತದೆ. ಅದರಿಂದ ವೈಟಮಿನ್ ಡಿ ತಯಾರಾಗ್ತದೆ. ಆ ವೈಟಮಿನ್ ಡಿ ನಮ್ಮ ಲಿವರ್ ನಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ಸೊ ಈ ವೈಟಮಿನ್ ಡಿ ಅನ್ನೋದು ನಮ್ಮ ಈ ಬೇರೆ ಬೇರೆ ಕೆಲಸಗಳಿಗೆ ಬೇಕಾಗ್ತದೆ. ಇದರಲ್ಲಿ ನಾವು ಮುಖ್ಯವಾಗಿ ಏನು ನೆನ್ಪಿಡ್ಕೋಬೇಕಂದ್ರೆ ವೈಟಮಿನ್ ಡಿ ನ ಕೆಲಸ ನಮ್ಮ ಮೂಳೆ ಮತ್ತು ಮಾಂಸಖಂಡಗಳನ್ನ ಬಲವಾಗಿ ನೋಡ್ಕೊಳ್ತಕ್ಕಂಥದ್ದು. ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಈ ಟ್ರಾನ್ಸ್ಪೋರ್ಟ್ ಕೆಲಸವನ್ನು ಮಾಡ್ತದೆ ವೈಟಮಿನ್ ಡಿ. ಅಂದ್ರೆ ನಾವು ಆಹಾರದಲ್ಲಿ ಏನು ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಅನ್ನ ನಾವು ಆಹಾರದ ಮೂಲಕ ಏನು ಸೇವನೆ ಮಾಡ್ತೇವೆ, ಅದು ನಮ್ಮ ಕೀಲು ಮೂಳೆಗಳಿಗೆ ಅಥವಾ ಮಾಂಸಖಂಡಗಳಿಗೆ ಸೇರಬೇಕು ಅಂದ್ರೆ ವೈಟಮಿನ್ ಡಿ ನ ಅಂಶ ನಮ್ಮ ರಕ್ತದಲ್ಲಿ ಚೆನ್ನಾಗಿರ್ಬೇಕು. ವೈಟಮಿನ್ ಡಿ ನ ಕೆಲಸನೇ ನಮ್ಮ ಆಹಾರದಿಂದ ಸಿಗುವಂತ ಕ್ಯಾಲ್ಸಿಯಂ ಅನ್ನ ತಗೊಂಡು ಮೂಳೆಯಲ್ಲಿ ಅದನ್ನ ಸರಬರಾಜು ಮಾಡೋದು. ಸೊ ಒಂದು ಲಾರಿಯ ಕೆಲಸವನ್ನು ಮಾಡ್ತಕ್ಕಂಥದ್ದೇ ವೈಟಮಿನ್ ಡಿ ನ ಕೆಲಸ. ಸೊ ಈ ವೈಟಮಿನ್ ಡಿ ನ ಪರೀಕ್ಷೆ ಕೂಡ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ. ನಮ್ಮ ದೇಹದಲ್ಲಿ ವೈಟಮಿನ್ ಡಿ ನ ಅಂಶಗಳು ಬಹಳ ಕಮ್ಮಿ ಇದ್ರೆ ಅದನ್ನ ನಾವು ಮಾತ್ರೆ ಮೂಲಕ ಅಥವಾ ಇಂಜೆಕ್ಷನ್ ಮೂಲಕ ಕೊಟ್ಟು ಆ ಒಂದು ಲೆವೆಲ್ ಅನ್ನ ನಾವು ಸರಿ ಮಾಡ್ಕೋಬಹುದು. ಇದಲ್ದಲೇನೆ ಬೇರೆ ಯಾವ್ದಾದ್ರು ಟ್ರೀಟ್ಮೆಂಟ್ಗಳಿದೆಯಾ ಅಸ್ಥಿರಂಧ್ರತೆಗೆ ಇರುವಂತ ಪ್ರಮುಖ ಟ್ರೀಟ್ಮೆಂಟ್ ಅಂದ್ರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಅಂಶಗಳು ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಅದರ ಜೊತೆ ವೈಟಮಿನ್ ಡಿ ಲೆವೆಲ್ ಕೂಡ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಇದೆಲ್ಲ ಸರಿಯಾಗಿದೆ ಅಥವಾ ಒಂದು ತಕ್ಕ ಮಟ್ಟಿಗೆ ಒಂದು ರೆಫರೆನ್ಸ್ ರೇಂಜ್ ಅಲ್ಲಿ ಇದೆ ಅಂದ್ರೆ ಮೂಳೆ ಸಾಂದ್ರತೆ ಕಾಪಾಡಿಕೊಳ್ಳಿಕ್ಕೆ ಪ್ರಮುಖವಾಗಿ ಬೇಕಾಗಿರತಕ್ಕಂಥದ್ದು ವ್ಯಾಯಾಮ. ಅದರಲ್ಲೂ ಕೂಡ ತೂಕವನ್ನು ಬಳಸಿ ಮಾಡ್ತಕ್ಕಂಥ ವ್ಯಾಯಾಮಗಳು. ಅಂದ್ರೆ ನಮ್ಮ ಬೆನ್ನು, ಸೊಂಟ ಮತ್ತೆ ಹಿಪ್ ಜಾಯಿಂಟ್ಸ್ ಅಂದ್ರೆ ಗೆಜ್ಜೆ ಮತ್ತೆ ತೊಡೆ ಮಾಂಸಖಂಡ ಅಥವಾ ತೊಡೆ ಈ ಭಾಗದ ಮೂಳೆಗಳಿಗೆ ಭಾರ ಬರತಕ್ಕಂಥ ವ್ಯಾಯಾಮಗಳು ಮಾಡಿದಷ್ಟು ಮೂಳೆಯ ಸಾಂದ್ರತೆ ಜಾಸ್ತಿ ಆಗ್ತದೆ ಮತ್ತೆ ಅಸ್ಥಿರಂಧ್ರತೆ ಕಮ್ಮಿ ಆಗ್ತದೆ. ಅಂದ್ರೆ ಏನು, ಮೂಳೆ ಬಲವಾಗ್ತದೆ. ಇದರ ಜೊತೆ ಪ್ರೋಟೀನ್ ಅಂಶ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಆಹಾರದಲ್ಲಿ 3 ಭಾಗಗಳಿದೆ: ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕೊಬ್ಬು, ಫ್ಯಾಟಿನ ಅಂಶ. ಸೊ ಸಾಮಾನ್ಯವಾಗಿ ನಮ್ಮ ಡಯಟ್ ನಲ್ಲಿ ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ಹೆಲ್ದಿ ಡಯಟ್ ಅಂದ್ರೆ ಯಾವ್ಯಾವ ಅಂಶಗಳು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇರಬೇಕು ಅಂತ ಹೇಳಿ. ಸೊ ಸುಲಭವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ನಮಗೆ ಶಕ್ತಿ ಬೇಕು, ಅದಕ್ಕೆ ಕಾರ್ಬೋಹೈಡ್ರೇಟ್ ಕಾರಣ ಆಗ್ತದೆ. ಸೊ ಕಾರ್ಬೋಹೈಡ್ರೇಟ್ ಅಂಶ ಯಾವಾಗಲೂ 50%ಗಿಂತ ಜಾಸ್ತಿ ಆಗಬಾರ್ದು ನಮ್ಮ ಆಹಾರದಲ್ಲಿ. ಅದೇ ತರ ಪ್ರೋಟೀನ್ ಅಂಶ ಕೂಡ ಸಾಧಾರಣ ಮಟ್ಟಕ್ಕೆ 25ರಿಂದ 30% ಇರಬೇಕು. ಅದೇ ತರ ಕೊಬ್ಬಿನಂಶ ಕೂಡ ಹತ್ರ 20ರಿಂದ 25% ಇರಬೇಕು. ಸೊ ನಮ್ಮ ಆಹಾರದ ಒಂದು 100% ರೇಂಜಲ್ಲಿ ಅರ್ಧ ಭಾಗ ಕಾರ್ಬೋಹೈಡ್ರೇಟ್ ಆದರೆ ಇನ್ನ ಉಳಿದ ಕಾಲು ಭಾಗ ಪ್ರೋಟೀನ್ ಆಗ್ತದೆ, ಇನ್ನ ಉಳಿದ ಕಾಲು ಭಾಗ ಕೊಬ್ಬಿನಂಶ ಫ್ಯಾಟ್ ಆಗ್ತದೆ. ಸೊ ಆಹಾರದಿಂದ ಕೂಡ ಸಿಗುವಂತ ಪ್ರೋಟೀನ್ ನಮ್ಮ ಮೂಳೆ ಸಾಂದ್ರತೆ ಬಲವಾಗಿಡ್ಲಿಕ್ಕೆ ಉಪಯೋಗ ಆಗ್ತದೆ. ಈ ಪ್ರೋಟೀನಿನ ಕೆಲಸ ಏನು ಅಂದ್ರೆ ನಾವು ತಗೊಳ್ಳತಕ್ಕಂಥ ಕ್ಯಾಲ್ಸಿಯಂ,
ಫಾಸ್ಫರಸ್ ಮೆಗ್ನೀಷಿಯಮ್ ಅನ್ನ ಮೂಳೆಯಲ್ಲಿ ಬಲವಾಗಿ ಅದನ್ನ ಜೋಡಿಸಿಟ್ಕೊಳತಕ್ಕಂಥದ್ದು. ಎಲ್ಲೆಲ್ಲಿ ಪ್ರೋಟೀನ ಅಂಶ ಚೆನ್ನಾಗಿರ್ತದೆ ಅಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಮತ್ತೆ ಇತರ ಮಿನರಲ್ಸ್ಗಳು ಮೂಳೆಯಲ್ಲಿ ಭದ್ರವಾಗಿ ಕೂತ್ಕೊಳ್ತದೆ. ಸೊ ಯಾರ್ಯಾರು ಅವರ ದಿನನಿತ್ಯ ಕೆಲಸದಲ್ಲಿ ವ್ಯಾಯಾಮಗಳು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ಗಳು ಮಾಡ್ತಾ ಇದ್ದೀರಾ, ಅವರು ಕೂಡ ಪ್ರೋಟೀನ್ ಇಂಟೇಕ್ ಅನ್ನೋದು ಅವರ ತೂಕದ ತಕ್ಕಂತೆ ತಗೋಬೇಕಾಗ್ತದೆ. ಸುಲಭವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ, ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಬಹಳ ಕಮ್ಮಿ ಇದ್ದರೆ ನಿಮಗೆ 1 ಗ್ರಾಮ್ ಪರ್ ಕೆಜಿ, ಅಂದರೆ ನೀವು 60 kg ಇದ್ದರೆ ನಿಮಗೆ ಹತ್ರ 60 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ. ಅಥವಾ ನಿಮ್ಮ ಚಟುವಟಿಕೆಗಳು ಬಹಳನೇ ಜಾಸ್ತಿ ಇದೆ, ನೀವು ಭಾರವಾದ ಕೆಲಸ ಮಾಡ್ತೀರಾ ಅಥವಾ ಜಿಮ್ಮಿಗೆ ಹೋಗ್ತೀರಾ, ಅಲ್ಲಿ ತೂಕದ ಎಕ್ಸಸೈಸ್ಗಳು ಮಾಡ್ತೀರಾ ಅಂದರೆ ನಿಮಗೆ ಹತ್ರ ನಿಮ್ಮ ತೂಕದ ಪ್ರಕಾರ 2 ಗ್ರಾಮ್ ಪರ್ ಕೆಜಿ, ಅಂದರೆ ನೀವು 60 kg ತೂಕ ಇದ್ದರೆ ನಿಮಗೆ 120 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಾಗ್ತದೆ. ಈ ಪ್ರೋಟೀನ್ ಕೂಡ ಹೇಗೆ ತಗೋಬಹುದು ಅಂದರೆ, ನಿಮ್ಮ ಒಂದು ದಿನದ ಊಟದಲ್ಲಿ, ಈಗ ನೀವು ದಿವಸದಲ್ಲಿ 3 ಹೊತ್ತು ಊಟ ಮಾಡ್ತಾ ಇದ್ದೀರಾ ಅಂದರೆ 1 ಹೊತ್ತು ಊಟದಲ್ಲಿ 30 ರಿಂದ 35 ಗ್ರಾಮ್ ಪ್ರೋಟೀನ್ ತಗೋಬಹುದು. ನೀವು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ನಿಮಗೆ ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ, ಅದ್ರ ಜೊತೆಗೆ ಅದ್ರ ಉಪಯೋಗ ಕೂಡ ಇರೋದಿಲ್ಲ. ಇದು ಪ್ರೋಟೀನ್ ಬಗ್ಗೆ ಸ್ವಲ್ಪ ನಿಮಗೆ ಕೊಡ್ತಕ್ಕಂಥ ಮಾಹಿತಿಗಳು. ಅದಲ್ಲದೇನೆ ಇವಾಗ ಡೆಕ್ಸಾ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀರಾ, ನಿಮ್ಮ ರಿಪೋರ್ಟಲ್ಲಿ ಆ ಚುಕ್ಕಿ ಅಂತ ಏನು ಹೇಳಿದೆ ಅದು ಹಳದಿ ಅಥವಾ ಕೆಂಪು ಭಾಗದಲ್ಲಿದೆ, ಪ್ಲಸ್ ನಿಮ್ಮ ಸ್ಕೋರ್ ಕೂಡ -1 -2 ನಲ್ಲಿದೆ ಅಂದಾಗ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ನಾನು ಮುಂಚೆ ಹೇಳಿದಾಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಸರಿಯಾಗಿ ತಗೊಳ್ತಾ ಇದ್ದೀರಾ, ನಿಮ್ಮ ವಿಟಮಿನ್ ಡಿ ಲೆವೆಲ್ ಕರೆಕ್ಟ್ ಆಗಿದೆ, ನಿಮ್ಮ ಪ್ರೋಟೀನ್ ಅಂಶಗಳು ಕರೆಕ್ಟಾಗಿ ತಗೊಳ್ತಾ ಇದ್ದೀರಾ ಅಂದರೆ ಇದರ ಜೊತೆಗೆ ನಾವು ಕೆಲವು ಹಾರ್ಮೋನ್ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಇದು ನೀವು ದಿನನಿತ್ಯ ತಗೊಳ್ಬೇಕಾಗಿರುವಂಥ ಒಂದು ಇಂಜೆಕ್ಷನ್. ಇದು ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಕೊಡೋದಿಲ್ಲ. ನಿಮ್ಮ ಡೆಕ್ಸಾ ಸ್ಕ್ಯಾನ್, ಈ ಅಸ್ಥಿರಂಧ್ರತೆಗೆ ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮ್ಮ ರಿಪೋರ್ಟ್ ನೆಗೆಟಿವ್ ಅಲ್ಲಿದೆ, -1 -2 ಇದೆ ಅಂದಾಗ ನಿಮ್ಮ ಮೂಳೆ ಸಾಂದ್ರತೆ ಹೆಚ್ಚು ಮಾಡಲು ಇದರ ಉಪಯೋಗ ಬೇಕಾಗ್ತದೆ. ಇದಿಲ್ಲದೆ ನಾವು ಸುಲಭವಾಗಿ ನಿಮ್ಮ ಮೂಳೆಯ ತೂಕ ಅಥವಾ ಮೂಳೆಯ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ದೇಶದಲ್ಲಿ ಈ ಹಾರ್ಮೋನ್ ಇಂಜೆಕ್ಷನ್ ಬೇರೆ ಬೇರೆ ಥರದಲ್ಲಿ ಸಿಗ್ತದೆ, ಬಟ್ ನಮ್ಮ ದೇಶದಲ್ಲಿ ಇವಾಗ ಇಂಜೆಕ್ಷನ್ ಮೂಲಕ ಮಾತ್ರ ಲಭ್ಯವಿರುತ್ತೆ. ಸೊ ಈ ಇಂಜೆಕ್ಷನ್ ಒಂದು ಪೆನ್ ಮೂಲಕ ನಿಮಗೆ ನಾವು ಯೂಶಲಿ ಕೊಡ್ತೇವೆ. ಇನ್ಸುಲಿನ್ ಪೆನ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರ್ಬೋದು ಅಥವಾ ಕೇಳಿರ್ಬೋದು. ಅದೇ ಥರ ಇದು ಕೆಲಸ ಮಾಡುತ್ತೆ. ಅಂದರೆ ಇದು ಸಣ್ಣ ಸೂಜಿ, ನಿಮಗೆ ಎಲ್ಲಿ ದಪ್ಪ ಚರ್ಮ ಇರುತ್ತೆ ಅಂದರೆ ಈ ಹೊಟ್ಟೆ ಸುತ್ತ, ತೊಡೆ ಭಾಗದಲ್ಲಿ ಅಥವಾ ನಮ್ಮ ಕೈ ಒಳಭಾಗದಲ್ಲಿ ಈ ಇಂಜೆಕ್ಷನ್ ತಗೋಬಹುದು. ಇದು ಸಾಧಾರಣ ಮಟ್ಟಿಗೆ ನಾವು 6 ತಿಂಗಳಿಂದ 1 ವರ್ಷ ತನಕ ಇಂಜೆಕ್ಷನ್ ತಗೋಬಹುದು ಅಂತ ಹೇಳ್ತೇವೆ. ಸೊ ಈ ಇಂಜೆಕ್ಷನಿನ ಮೂಲಕ ನಿಮ್ಮ ಮೂಳೆ ಸಾಂದ್ರತೆ ಹೆಚ್ಚಾಗ್ತದೆ. ಮತ್ತೆ 1 ವರ್ಷದ ನಂತರ ನಾವು ಮತ್ತೆ ಇನ್ನೊಂದು ಡೆಕ್ಸಾ ಸ್ಕ್ಯಾನ್ ಮಾಡಿಸ್ಕೊಂಡಾಗ ನಿಮ್ಮ ರಿಪೋರ್ಟ್ ನೆಗೆಟಿವ್ ಇಂದ 0 ಹತ್ರ ಬಂದಿರುತ್ತೆ, ಇಲ್ಲ ಪಾಸಿಟಿವ್ ಹತ್ರ ಹೋಗಿರುತ್ತೆ. ಸಾಮಾನ್ಯವಾಗಿ ನಾವು ಡೆಕ್ಸಾ ಸ್ಕ್ಯಾನ್ ಪದೇ ಪದೇ ಮಾಡಿಸ್ಲಿಕ್ಕೆ ಹೇಳೋದಿಲ್ಲ. 50 ವರ್ಷದ ನಂತರದ ಹೆಂಗಸರಿಗೆ 5 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಅದೇ ಥರ 65 ಅಥವಾ 70 ವರ್ಷದ ನಂತರದ ಗಂಡಸರಿಗೆ ಕೂಡ 5 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಇದೇ ರೀತಿ ವಯಸ್ಸಾದ ವೃದ್ಧರಿಗೆ ಶುಗರ್ ತೊಂದರೆ ಅಥವಾ ಥೈರಾಯ್ಡಿನ ತೊಂದರೆ, ಇದರ ಜೊತೆ ಬೇರೆ ಯಾವುದಾದ್ರು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಇದ್ದರೆ ಅವರಿಗೆ 2 ವರ್ಷಕ್ಕೊಮ್ಮೆ ಈ ಡೆಕ್ಸಾ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಇದಲ್ಲದೆ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅಂತ ನೀವು ಕೇಳ್ಬೋದು. ಇದಲ್ಲದೇ ತಿಂಗಳಿಗೊಮ್ಮೆ ತಗೊಳ್ಳತಕ್ಕಂಥ ಒಂದು ಟ್ಯಾಬ್ಲೆಟ್ ಕೂಡ ಇದೆ. ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಮೂಳೆಯ ಫಲವತ್ತತೆಯನ್ನು ಕಾಪಾಡುತ್ತೆ, ಅಂದರೆ ನಿಮ್ಮ ಮೂಳೆಯ ಸೋರಿಕೆಯನ್ನು ನಿಲ್ಲಿಸುತ್ತೆ. ನಾನು ಮುಂಚೆ ಹೇಳಿದಾಗೆ ಈ ಹಾರ್ಮೋನ್ ಇಂಜೆಕ್ಷನಿಂದ ನಿಮ್ಮ ಮೂಳೆ ಭದ್ರವಾಗ್ತದೆ. ಪ್ರತಿ ತಿಂಗಳಿಗೆ ತಗೊಳ್ಳತಕ್ಕಂಥ ಟ್ಯಾಬ್ಲೆಟ್ ಅದು ಬಿಸ್ಫಾಸ್ಫನೇಟ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ನೀವು ತಗೊಂಡ್ರೆ ಮೂಳೆಯ ಸೋರಿಕೆ ನಿಧಾನ ಆಗ್ತದೆ. ಅಂದರೆ ನಾವು ಒಂದು ಕಡೆ ಮೂಳೆನ ಬಿಲ್ಡ್ ಮಾಡಬೇಕಂದ್ರೆ ಮೂಳೆಯ ಶಕ್ತಿ ಜಾಸ್ತಿ ಮಾಡಬೇಕು, ಅದೇ ರೀತಿ ಇನ್ನೊಂದು ಕಡೆ ನಾವು ಮೂಳೆಯ ಸೋರಿಕೆ ಕಮ್ಮಿ ಮಾಡಬೇಕು. ಸೊ ನಾವು ಎರಡೂ ಕಡೆಯಿಂದ ಕೆಲಸ ಮಾಡಿದ್ರೇನೆ ಈ ಮೂಳೆ ಬಲವಾಗಿ ಇರತಕ್ಕಂಥ ಸನ್ನಿವೇಶಗಳು. ಇದರ ಜೊತೆಗೆ ನಾವು ಪ್ರತಿನಿತ್ಯವೂ ಕೂಡ ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ವ್ಯಾಯಾಮಗಳು ಮಾಡಿ ಅಂತ ಹೇಳ್ತೇವೆ. ನಿಮ್ಮ ಮೂಳೆ ಸಾಂದ್ರತೆ ಬಹಳ ಕಮ್ಮಿ ಇದ್ದರೆ ಬರೇ ವಾಕಿಂಗ್ ಅಥವಾ ರನ್ನಿಂಗ್, ಸ್ವಿಮ್ಮಿಂಗ್ ಇಂದ ನಿಮ್ಮ ಮೂಳೆ ಸಾಂದ್ರತೆ ಬಲವಾಗೋದಿಲ್ಲ ಅಥವಾ ಜಾಸ್ತಿ ಆಗೋದಿಲ್ಲ. ಇದ್ರ ಜೊತೆ ನೀವು ತೂಕದ ವ್ಯಾಯಾಮಗಳು ಕೂಡ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಸುಲಭವಾದ ಒಂದು ವ್ಯಾಯಾಮ ಅಂದರೆ ಅಥವಾ ಸುಲಭವಾದ ಒಂದು ಶ್ರಮ ಅಂದರೆ, ನೀವು ವಾಕಿಂಗ್ ಹೋಗ್ಬೇಕಾದ್ರೆ ನಿಮ್ಮ ದೇಹದ 10% ಅಷ್ಟು ತೂಕವನ್ನು ನಿಮ್ಮ ಹೆಗಲಿಗೆ ಹಾಕೊಂಡು ಹೋಗೋದು. ಅಂದರೆ ನೀವು 60 kg ಇದ್ದರೆ 6 kg ಅಷ್ಟು ತೂಕನ ಒಂದು ಬ್ಯಾಗಿನಲ್ಲಿ ಹಾಕೊಂಡು ಹೋಗೋದು. ಸೊ ಅದಕ್ಕೆ ನೀವು ಏನು ಖರೀದಿ ಮಾಡೋದು ಬೇಡ, ಒಂದು ಸ್ಕೂಲ್ ಬ್ಯಾಗ್ನಲ್ಲಿ 2 ಲೀಟರ್ ನೀರಿನ ಬಾಟಲ್ನ ನೀವು ಹಿಡ್ಕೊಂಡು ಹೋದ್ರಾಯ್ತು. ಇದರಿಂದ ಮೂಳೆ ಮೇಲೆ ವಜೆ ಬೀಳುತ್ತೆ. ಈ ಮೂಳೆಯ ವಜೆಯಿಂದ ಮೂಳೆ ಬಲ ಜಾಸ್ತಿ ಆಗ್ತದೆ. ಮೂಳೆ ಬಲ ಜಾಸ್ತಿ ಆದರೆ ನಿಮಗಿರ್ತಕ್ಕಂಥ ಮೂಳೆ ನೋವುಗಳು ಕಮ್ಮಿ ಆಗ್ತದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದುವರೆಗೂ ಅಸ್ಥಿರಂಧ್ರತೆ ಅಂದರೆ
ಆಸ್ಟಿಯೋಪೊರಾಸಿಸ್ ಈ ಕುರಿತು ಶಿವಮೊಗ್ಗದ ಹಿರಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಅಭಿಷೇಕ್ ಎಂಬಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಎಸ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.